ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸ್ ಜಾರಲ್ಲಿ ಒಂದು ಸ್ವಲ್ಪ ಶುಂಠಿ, ಒಂದು 10ರಿಂದ 11 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಕಾಳು, ಸ್ವಲ್ಪ ಸೊಂಪು, ಕೊತ್ತಂಬರಿ ಒಂದು ಸ್ವಲ್ಪ, ಆಮೇಲೆ ಪುದೀನ, ಆಮೇಲೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಯಿತಾ. ಆಮೇಲೆ ಒಂದು ಕುಕ್ಕರು, ಇನ್ನೊಂದು ಕಡೆ ಕುಕ್ಕರ್ ಕಾಯ್ಸೋಕ್ಕಿಡೋಣ. ಅದಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಕಾದಾದಮೇಲೆ 2 ಏಲಕ್ಕಿ, 2 ಲವಂಗ, ಸೊಂಪು, ಪಲಾವ್ ಎಲೆ, ಚಕ್ಕೆ ಎಲ್ಲನೂ ಹಾಕಿ ಕಾದಾದಮೇಲೆ ಒಂದು 2 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಅಂಥದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಅದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು. ಆಮೇಲೆ ಕಟ್ ಮಾಡಿರೋವಂಥ 1-2 ಟೊಮೊಟೊ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಅದು ಮೆತ್ತಗಾಗಬೇಕು ಅದರಲ್ಲಿ. ಆಮೇಲೆ ರುಬ್ಬಿರೋ ಅಂಥ ಇದನ್ನು ಮಸಾಲೆನ ನಾನು ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಬಾಡ್ದಂಗೆಲ್ಲ ಚೆನ್ನಾಗಾಗುತ್ತೆ. ಆಮೇಲೆ 1 ಸ್ಪೂನ್ ಗರಂ ಮಸಾಲೆ, ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ಅದನ್ನು ಕೈಯಾಡಿಸ್ತಾ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಮಕ್ಕಳು ತಿಂದೇ ಇರುವಾಗ. ಆಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ತೊಗೊಂಡಿದ್ದೀನಿ ನಾನು. ಆಮೇಲೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಅದರಲ್ಲೇ ಫ್ರೈ ಆಗಬೇಕು. ಇದು ನೋಡಿ, ಗ್ರೀನ್ ಆಗಿ ಚೆನ್ನಾಗಿರುತ್ತೆ ಅಲ್ವಾ. ಒಳ್ಳೆ ಹೆಲ್ತಿಗೆ ಒಳ್ಳೆಯದು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದಲ್ವ. ಆಮೇಲೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಅಕ್ಕಿನ ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಅದನ್ನು ಮುಚ್ಚಿಬಿಟ್ಟು ಒಂದು 2 ವಿಸಿಲು ನಾನು ಹಾಕಕ್ಕೆ ಬಿಡ್ತೀನಿ. ನೋಡಿ, ಇವಾಗ ಇದು ಆಗಿದೆ. ನೋಡಿ, 2 ವಿಸಿಲಾದರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆವಾಗ ಈ ಥರ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕ್ವಿಕ್ಕಾಗುತ್ತೆ, ಬೇಗ ಆಗುತ್ತೆ. ತರಕಾರಿ ಏನೂ ಇಲ್ಲಲ್ಲಪ್ಪ, ಏನು ಮಾಡೋದು ಅಂದಾಗ ಮೆಂತ್ಯ ಇದ್ದಾಗ ಈ ಥರ ಬಾತ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಯಾವ ಥರ ಬಂದಿದೆ, ಸೂಪರ್ ಅಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.